ಮೇಷರಾಶಿಯವರಿಗೆ ನಿಮ್ಮ ವ್ಯವಹಾರ, ಉದ್ಯೋಗ ಅಥವಾ ಬೇರೆ ಯಾವುದಾದ್ರೂ ಆಲೋಚನೆಗಳು, ಬೇರೆ ಯೋಜನೆಗಳು ಅಥವಾ ನಿಮ್ಮ ಮನಸ್ಸಿಗೆ ಯಾವುದೋ ಅನಿಸಿದಂತಹ ಯಾವುದೋ ಕೆಲಸ ಮಾಡಬೇಕು ಅನ್ನೋದಾದರೆ ಮನೆಯವರ ಪರಿಪೂರ್ಣವಾದಂತಹ ಸಹಕಾರ, ಪ್ರೋತ್ಸಾಹ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ಯಾವಾಗ ಸಿಕ್ಕುತ್ತೋ ಅಂತಹ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಏನಿದೆ ಅದರಲ್ಲಿ ಅರ್ಧದಷ್ಟು ಕೆಲಸ ಆದ ಹಾಗೆ ನಿಮಗೆ ಅನುಭವಕ್ಕೆ ಬರುತ್ತೆ. ಮನೆಯವರ ಸಹಕಾರ ಅಷ್ಟು ಮುಖ್ಯವಾದಂಥದ್ದು. ಸಂಬಂಧಿಕರ ಜೊತೆಯಲ್ಲಿ ಆಗತಕ್ಕಂತಹ ಸಂಭಾಷಣೆ ಏನಿದೆ ಅದು ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಸಂಬಂಧಿಕರ ಜೊತೆಯಲ್ಲಿ ಮಾತಾಡ್ತಾ ಇರ್ತೀರಿ, ಮಾತಿಗೆ ಮಾತು ಬೆಳೆಯುತ್ತೆ. ನಿಮ್ಮದೇ ಆದಂತಹ ತತ್ವ ಸಿದ್ಧಾಂತಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೀರಿ, ಅದಕ್ಕೆ ಅವರ ಒಪ್ಪಿಗೆ ಆಗಲಿ ಅಥವಾ ಒಪ್ಪಿಕೊಳ್ಳುವಂತಹ ಮನಸ್ಸಾಗಲಿ ಇಲ್ಲದೆ ಇರತಕ್ಕಂತಹದ್ದು. ಅಭಿಪ್ರಾಯ ಭೇದಗಳು ಬರುತ್ತೆ, ವಾದಕ್ಕೆ ಮುಂದುವರಿತೀರಿ, ಚರ್ಚೆ ಆಗತ್ತೆ, ವಾದ ಆಗತ್ತೆ, ವಿತಂಡವಾದವಾಗತ್ತೆ, ಕೊನೆಗೆ ವಿವಾದವಾಗತ್ತೆ. ಮನಸ್ತಾಪಕ್ಕೆ ಅದು ಕಾರಣವಾಗುತ್ತೆ ಅಂತ ಅರ್ಥ. ಮಕ್ಕಳ ಸಾಧನೆಯ ಬಗ್ಗೆ ನಿಮಗೆ ವಿಶೇಷವಾದಂತಹ ಒಂದು ಸಮಾಧಾನ, ಅದರಿಂದ ನಿಮ್ಮ ಗೌರವ ಹೆಚ್ಚತಕ್ಕಂಥದ್ದಿದೆ. ಸಹೋದ್ಯೋಗಿಗಳಿಗೆ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮಿಂದ ಒಂದಷ್ಟು ಅನುಕೂಲವಾಗುತ್ತೆ. ಉದ್ಯೋಗದಲ್ಲಿ ವಿಶೇಷವಾದಂತಹ ಲಾಭವನ್ನು ಗಳಿಸ್ತೀರಿ. ಆರೋಗ್ಯದಲ್ಲಿ ಸುಧಾರಣೆಯಾಗತ್ತೆ. ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ನಿಮ್ಮ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ. ವೃಷಭ ರಾಶಿ, ನಿಮ್ಮ ಸಮಸ್ಯೆಗಳೇ ಬೇಕಾದಷ್ಟು ಬೆಟ್ಟದಷ್ಟಿದೆ. ಅವುಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳೋದು ಅನ್ನುವಂತಹ ಚಿಂತೆ ನಿಮಗಿರಲಿ. ಬೇರೆಯವರ ವಿಚಾರ ಬೇಡ ಅನ್ನುವಂಥದ್ದು. ಸ್ಥಿರಾಸ್ತಿಯ ವಿವಾದ ಉದ್ಭವವಾಗ್ತಕ್ಕಂಥದ್ದು, ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು, ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ನಿಮ್ಮ ಗೌರವಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕಾದಂಥದ್ದು, ಎಚ್ಚರ ವಹಿಸಬೇಕಾದಂಥದ್ದು ಅತಿ ಮುಖ್ಯವಾಗತ್ತೆ. ಬೇರೆಯವರಿಂದ ಏನನ್ನೂ ನಿರೀಕ್ಷೆ ಮಾಡಬೇಡಿ. ಯಾರೋ ಏನೋ ಸಹಾಯ ಮಾಡ್ತಾರೆ, ಏನೋ ಕೊಟ್ಬಿಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಹುಸಿಯಾಗತ್ತೆ. ನಿಮಗೆ ಆ ಒಂದು ಆಸೆಯನ್ನು ಇಟ್ಕೊಂಡಾಗ ತುಂಬ ದುಃಖ, ಬೇಸರ, ನೋವಾಗ್ತಕ್ಕಂಥದ್ದಿದೆ. ಕಣ್ಣೀರು ಹಾಕೋದಕ್ಕೆ ಅದು ಕಾರಣವಾಗತ್ತೆ ಅನ್ನುವಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂತಹ ಸೂಚನೆ. ಅತಿಥಿಗಳ ಆಗಮನವಾಗತ್ತೆ. ಆದರೂ ಎಲ್ಲವನ್ನು ಕೂಡ ಚರ್ಚೆ ಮಾಡೋದಕ್ಕೆ, ಹೇಳ್ಕೊಳ್ಳೋದಕ್ಕೆ ಮನಸ್ಸಾಗೋದಿಲ್ಲ. ಏನೋ ಒಂದು ರೀತಿಯ ಸಂಕಟ ಪಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಕಾರ್ತಿಕೇಯನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ವೈವಾಹಿಕ ಜೀವನ, ಕೌಟುಂಬಿಕವಾದಂತಹ ಜೀವನ, ಸಾಂಸಾರಿಕವಾದಂತಹ ವಿಚಾರ ತುಂಬ ಗೊಂದಲಮಯವಾಗಿಬಿಡುತ್ತೆ. ಯಾವ ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಳ್ಳುವಂಥದ್ದು ಅನ್ನೋದೇ ಒಂದು ನಿಮಗೆ ಸವಾಲಾಗಿ ಬಿಡುತ್ತೆ, ಸಮಸ್ಯೆ ಆಗಿಬಿಡುತ್ತೆ ಅಂತ ಹೇಳಬೇಕು. ನಿಮ್ಮ ವಿರೋಧಿಗಳಿಂದಲೂ ಶತ್ರುಗಳಿಂದಲೂ ನಿಮಗೆ ತೊಂದರೆ ಅಂತಕ್ಕಂಥದ್ದಿದೆ. ನಿಮ್ಮ ಮನಸ್ಸು ಮಾತ್ರ ಶಾಂತವಾಗಿರೋದಿಲ್ಲ. ಅವರೇನಾದರೂ ಮಾಡ್ತಾರಾ, ನಾನು ಇನ್ನೇನಾದರೂ ಮಾಡಬೇಕು ಅನ್ನುವಂತಹ ಒಂದು ಹಠ, ಕೋಪ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಆದಾಯ ಸ್ಥಿರವಾಗಿರುತ್ತೆ. ಆದಾಯದಲ್ಲಿ ಯಾವುದೇ ರೀತಿಯ ಲಾಭವಾಗಲಿ ನಷ್ಟವಾಗಲಿ ಏನೂ ಇಲ್ಲ. ತಟಸ್ಥವಾಗಿರತಕ್ಕಂಥದ್ದು. ಪ್ರತಿನಿತ್ಯದ ಆದಾಯ ಏನು ನಿರ್ಧಾರವಾಗಿರುತ್ತೋ ಅಷ್ಟೇ ಆದಾಯ ಅನ್ನುವಂಥದ್ದು. ಪ್ರೇಮಿಗಳಿಗೆ ಒಂದಷ್ಟು ತೊಂದರೆ, ಅಡ್ಡಿ, ಆತಂಕಗಳು ಬರತಕ್ಕಂಥದ್ದಾಗುತ್ತೆ. ಬೇರೆಯವರ ಅಭಿಪ್ರಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಅವರೇನೋ ಬಂದು ನಿಮಗೆ ತಿಳುವಳಿಕೆಯನ್ನು ಹೇಳೋದು, ಇನ್ನೇನೋ ಅವರ ಮಾತನ್ನು ಅಲ್ಲಿ ಹೇಳುವಂಥದ್ದು, ಇದು ಯಾವುದೂ ಕೂಡ ಬೇಡ. ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೇ ವಿಚಾರಕ್ಕಾಗಲಿ, ವ್ಯವಹಾರಕ್ಕಾಗಲಿ, ಕೌಟುಂಬಿಕವಾದಂತಹ ವಿಷಯಕ್ಕಾಗಲಿ ಯಾರನ್ನೂ ಕೂಡ ದೂಷಣೆ ಮಾಡಬೇಡಿ. ಬೇರೆಯವರನ್ನ ದೂಷಿಸುವಷ್ಟು ಯೋಗ್ಯತೆ ನನಗಿದೆಯಾ ಅಂತ ಹೇಳಿ ನೀವು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಗರ್ವ ಬೇಡ. ನೀವು ಮಾಡಿದಂತಹ ಕೆಲಸವನ್ನ ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ರೂ ಕೂಡ ಮಾಡ್ತಾ ಇದ್ರು, ಮಾಡಬೇಕಾದಂಥದ್ದು ಅನ್ನುವ ತಿಳುವಳಿಕೆ
ಸಾಮಾನ್ಯವಾಗಿದ್ದರೆ ಸಾಕು ಅಂತ ಹೇಳಿ ಅರ್ಥ. ನಿಮ್ಮ ದಿನಚರಿಯನ್ನು ಶಿಸ್ತುಬದ್ಧವಾಗಿ ಇಟ್ಕೊಳ್ಳಿ. ಅಸ್ತವ್ಯಸ್ತವಾಗಿದ್ದರೆ ಎಲ್ಲವೂ ಕೂಡ ನಿಮಗೆ ಗೌರವವನ್ನು ತರೋದಿಲ್ಲ. ಅದರಿಂದಲೇ ನಿಮ್ಮ ಮರ್ಯಾದೆ ಹೋಗ್ತಕ್ಕಂಥದ್ದಾಗ್ಬೋದು. ಮಕ್ಕಳ ಭವಿಷ್ಯಕ್ಕೆ ಸರಿಯಾದಂತಹ ದಾರಿಯನ್ನು ಮಾಡಿಕೊಡಿ. ಆ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದಾಗತ್ತೆ. ಕುಟುಂಬದ ವಿಚಾರವನ್ನು ಪ್ರಸ್ತಾಪ ಮಾಡಬೇಡಿ. ಎಲ್ಲೂ ಆ ವಿಷಯವನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕುಟುಂಬದ ವಿಚಾರ 4 ಗೋಡೆಗಳ ಮಧ್ಯದಲ್ಲಿರಬೇಕು. ನೀವು ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು, ಚರ್ಚೆ ಮಾಡಬೇಕು, ನಿರ್ಧಾರ ಮಾಡಬೇಕು, ಸರಿಯಾದ ತಿಳುವಳಿಕೆಯನ್ನು ಹೇಳಬೇಕು. ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ಮಾಡಿ ಮಕ್ಕಳಿಗೆ, ಕುಟುಂಬಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕಾದಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುವಂತಹ ಒಂದು ವಿಶಿಷ್ಟವಾದಂತಹ ಪ್ರಾರ್ಥನೆಯಿಂದ ಎಲ್ಲ ದುರಿತಗಳನ್ನು ಜಗನ್ಮಾತೆ ದುರ್ಗಾ ಪರಮೇಶ್ವರಿ ನಿವಾರಣೆ ಮಾಡಲಿ. ನಿಮಗೆ ಸುಖ ಶಾಂತಿಯನ್ನು ಕರುಣಿಸಲಿ. ಶುಭವಾಗಿ. ಸಿಂಹರಾಶಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಿ. ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಜೀವನಕ್ಕೆ ನೀವು ದಾರಿದೀಪವಾಗಿ ನಿಮ್ಮ ಮಾರ್ಗದರ್ಶನ ಅಲ್ಲಿ ಕೆಲಸವನ್ನು ಮಾಡಲಿ ಅನ್ನುವಂಥದ್ದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಇರೋ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿ, ಆದರೆ ಅದು ವಿವಾದಕ್ಕೆ ದಾರಿ ಆಗಬಾರದು ಅನ್ನುವಂಥದ್ದು. ಯಾವುದೇ ರೀತಿಯ ಸೋಂಕು ನಿಮಗೆ ತಗಲದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಗಮನಕ್ಕೆ ಬರದಲ್ಲೇ ಹಾಗೇನಾದರೂ ಆಯಿತು ಅಂತಾದರೆ ತತ್ಕ್ಷಣದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಔಷಧೋಪಚಾರಗಳನ್ನು ವೈದ್ಯರ ಸಲಹೆ ಮೇರೆಗೆ ಮಾಡಿ ಆರೋಗ್ಯವಂತರಾಗಿರಿ ಅನ್ನುವಂಥದ್ದು. ಈ ದಿವಸ ಪ್ರವಾಸವನ್ನು ಮಾಡೋದ್ರಿಂದ, ಪ್ರಯಾಣ ಮಾಡೋದ್ರಿಂದ ಏನೋ ಒಂದು ರೀತಿಯ ಸಂತೋಷ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಸ್ನೇಹಿತರು ನಿಮ್ಮ ಬಗ್ಗೆ ತೋರಿಸ್ತಕ್ಕಂತಹ ಪ್ರೀತಿ, ವಿಶ್ವಾಸ ಇದೆಲ್ಲವೂ ಕೂಡ ನಿಮಗೊಂದಷ್ಟು ಅನುಕೂಲವನ್ನು ಮಾಡಿಕೊಡುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ ಇದೆ. ವಿಶಿಷ್ಟವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತ್ರಿಮೂರ್ತಿಗಳು ಅಂತ ಏನು ನಾವು ಕರಿತೀವಿ, ಆ ತ್ರಿಮೂರ್ತಿಗಳನ್ನು ನೀವು ವಿಶೇಷವಾದಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಕೆಲಸದಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಹಾಗೆ ವ್ಯವಹಾರದಲ್ಲಿ ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು. ಎಲ್ಲಿ ಪ್ರಯತ್ನ ಕಡಿಮೆ ಆಗುತ್ತೋ ಆಗ ಲಾಭದ ದೃಷ್ಟಿಯಿಂದ ನೀವು ಆ ವ್ಯವಹಾರವನ್ನು ನೋಡಲಿಕ್ಕೆ ಅವಕಾಶಗಳು ಆಗದೆ ಇರತಕ್ಕಂಥದ್ದಾಗುತ್ತೆ. ಅತಿಯಾದಂತಹ ನಂಬಿಕೆ ಒಳ್ಳೆಯದಲ್ಲ. ಇಡೀ ಪ್ರಪಂಚ ನಿಂತಿರತಕ್ಕಂತಹದ್ದು ನಂಬಿಕೆಯ ಆಧಾರದ ಮೇಲೆ. ಆದರೆ ಅತಿಯಾದಂತಹ ನಂಬಿಕೆ ಇದೆಯಲ್ಲ, ಅವರನ್ನು ಬಿಟ್ಟರೆ ಇಲ್ಲವೇ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ನಿಮ್ಮ ಒಂದು ತೊಂದರೆಗೆ ಕಾರಣವಾಗತ್ತೆ ಅಂತ ಹೇಳಿ ಎಚ್ಚರಿಸಬೇಕಾದಂಥದ್ದು. ಗುಪ್ತವಾದಂತಹ ವಿಚಾರಗಳು, ರಹಸ್ಯ ವಿಚಾರಗಳು, ಇದರ ಬಗ್ಗೆ ಕುತೂಹಲ ಹೆಚ್ಚಾಗತ್ತೆ. ಆದರೆ ಆ ವಿಷಯ, ಆ ಮಾಹಿತಿ ನಿಮಗೆ ದೊರಕಬೇಕಲ್ಲ, ಅದನ್ನು ಗಮನಿಸ್ಕೊಳ್ಳಿ. ಬೇರೆಯವರಿಂದ ನಿಮ್ಮ ವೃತ್ತಿ ಅಥವಾ ನೌಕರಿಗೆ ತೊಂದರೆಯಾಗತಕ್ಕಂತಹ ಸೂಚನೆಗಳೂ ಇದೆ. ಆಲೋಚನೆ ಮಾಡಿ ಎಲ್ಲಿಗೆ ಬರುತ್ತೆ ವಿಷಯ ಅನ್ನುವಂಥದ್ದು. ನಿಮಗೇನಾದರೂ ನಿಮ್ಮ ವೃತ್ತಿಗೆ ನೌಕರಿಗೆ ತೊಂದರೆ ಆಯಿತು ಅಂತಂದರೆ ಜೀವನ ಪರ್ಯಂತ ಮಾಡುವಂಥದ್ದೇನು ಮುಂದೆ, ಇದನ್ನು ಗಮನಿಸಬೇಕು. ಹೊಸ ಕೆಲಸದ ಆರಂಭವನ್ನು ಮಾಡಲಿಕ್ಕೆ ಮುಂದಾಗಬೇಡಿ. ಮನಸ್ಸು ಬರುತ್ತೆ, ಮನಸ್ಸು ಪ್ರಚೋದನೆಯನ್ನು ಕೊಡುತ್ತೆ, ಯಾವ ಕಾರಣಕ್ಕೂ ಬೇಡ ಅಂತ ಅರ್ಥ. ಆಹಾರದ ಬಗ್ಗೆ ಹೆಚ್ಚು ಗಮನ ಇರಲಿ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣುಸ್ತ್ರೈಮೂರ್ತಿರ್ ದಿವಾಕರ ಎಂಬತಕ್ಕಂತಹ ವಿಶಿಷ್ಟವಾದಂತಹ ಮಂತ್ರ. ಆ ಸೂರ್ಯನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸಾನ್ನಿಧ್ಯ, ಸ್ವರೂಪ, ಆ ದಿವ್ಯ ಶಕ್ತಿ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಅಂತಹ ಸೂರ್ಯನಾರಾಯಣನ ಆರಾಧನೆಯಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರಲಿ. ಶುಭವಾಗಿ. ತುಲಾರಾಶಿ ಹೊಟ್ಟೆ ನೋವಿನ ಸಮಸ್ಯೆ ಕಾಡಬಹುದು. ಸ್ವಲ್ಪ ಗಮನವನ್ನು ಹರಿಸಿ. ತಾತ್ಸಾರ ಮಾಡಿದಾಗ ತೊಂದರೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಅದಕ್ಕೆ ಅವಕಾಶಗಳು ಬೇಡ. ನಿಮ್ಮ ಕರ್ತವ್ಯವನ್ನು ಸಕಾಲದಲ್ಲಿ ನೀವು ನಿಭಾಯಿಸಿ ಕೀರ್ತಿಯನ್ನು ಪಡ್ಕೊಳ್ತೀರಿ. ಸಮಯ ಪ್ರಜ್ಞೆ, ಸಮಯಕ್ಕೆ ನೀಡ್ತಕ್ಕಂತಹ ಬೆಲೆ, ಆದ್ಯತೆ ಇದು ಬಹಳ ಮುಖ್ಯವಾಗತ್ತೆ. ಅದರಿಂದ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಅನುಪಯುಕ್ತವಾದಂತಹ ವಿಚಾರದಲ್ಲಿ ಸಮಯವನ್ನು ಕಳೆಯುವಂಥದ್ದು ಬೇಡ ಅನ್ನುವಂತಹ ಸೂಚನೆಯೂ ಇದೆ.
ಯಾರೋ ಬರ್ತಾರೆ, ಯಾರಿಗೋಸ್ಕರನೋ ಮಾತಾಡ್ತಾ ನಿಂತ್ಕೊಳ್ಬೇಕಾಗತ್ತೆ. ಅಂತಹ ಕಾಲಹರಣ ಬೇಡ ಅಂತ ಅರ್ಥ. ಮಕ್ಕಳ ವಿಚಾರಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗತ್ತೆ. ನಿಮ್ಮ ಕೆಲಸದಿಂದ, ವೃತ್ತಿಯಿಂದ ನಿಮಗೆ ಅನುಕೂಲ ಅನ್ನುವಂಥದ್ದಿದೆ. ದಂಪತಿಗಳಲ್ಲಿ ಏನಾದರೂ ವೈಮನಸ್ಯಗಳಿದ್ರೆ, ಯಾವುದಾದ್ರು ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಿದ್ರೆ ಕೂತು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ನಿಮ್ಮ ನಿರ್ಧಾರ ಗಟ್ಟಿಯಾಗಿರಬೇಕು, ಆಗ ಮಾತ್ರ ಜಯಶೀಲರಾಗೋದಕ್ಕೆ ಸಾಧ್ಯ ಆಗತ್ತೆ. ನಾಗದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ವ್ಯವಹಾರದಲ್ಲಿ ಏನೋ ಕಹಿ ಘಟನೆಗಳು ಸಂಭವಿಸ್ತಕ್ಕಂತಹ ಸೂಚನೆ ಕಾಣ್ತಾ ಇದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಮನಸ್ಸಿಗೆ ಹಿಡಿಸ್ತಕ್ಕಂತಹ ಕೆಲಸವನ್ನು ಮಾತ್ರ ಮಾಡಿ. ಮನಸ್ಸು ಒಪ್ಪದೇ ಇದ್ರೆ ಆ ಕೆಲಸಕ್ಕೆ ಸೂಕ್ತವಾದಂತಹ ಕಾರಣವನ್ನು ಹೇಳಿ ಆ ಕೆಲಸವನ್ನು ಬಿಡುವುದು ಒಳ್ಳೆಯದೇ ಹೊರತು ಬಲವಂತಕ್ಕೆ ಮಾಡುವಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ ಅನ್ನುವಂಥದ್ದು. ಉದ್ಯೋಗಕ್ಕೆ ಅವಕಾಶ ಇರತಕ್ಕಂಥದ್ದು, ಮನಸ್ಸು ತುಂಬ ಚಂಚಲ ಅಂತಕ್ಕಂಥದ್ದು ಆ ಅನುಭವ ನಿಮಗಾಗತ್ತೆ. ಆದರೆ ಮನಸ್ಸನ್ನು ತುಂಬ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತಂದರೆ ಬಂಧ ಮತ್ತು ಮೋಕ್ಷ ಅನ್ನುವಂಥದ್ದಕ್ಕೆ, ಅಂದರೆ ಹಿಡ್ಕೊಳ್ಳುವಂಥದ್ದು ಬಿಡೋದು ಎರಡಕ್ಕೂ ಕೂಡ ಈ ಮನಸ್ಸು ಅನ್ನುವಂಥದ್ದೇ ಕಾರಣ ಎಂಬುದಾಗಿ ಹಿರಿಯವರು ಹೇಳ್ತಾರೆ. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ ಅನ್ನುವಂತಹ ಪ್ರಸಿದ್ಧವಾದ ಮಾತು ಜಗತ್ತಿನಲ್ಲಿ ಇದೆ. ಆ ಮಾತಿಗನುಸಾರವಾಗಿ ಎಲ್ಲದಕ್ಕೂ ಮನಸ್ಸೇ ಕಾರಣ ಅನ್ನುವಂಥದ್ದು. ಅಂತಹ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗತ್ತೆ. ಬೇರೆಯವರ ಮಾತಿನಿಂದ ಕೆಲಸ ಹಾಳಾಗತ್ತೆ. ಇದರ ಬಗ್ಗೆ ಎಚ್ಚರ ಇರಬೇಕಾದಂಥದ್ದು. ಶಿವಾರಾಧನೆಯನ್ನ, ಶಿವ ಪ್ರಾರ್ಥನೆಯನ್ನ ಮಾಡಿ ಶುಭವಾಗಿ. ಧನುರಾಶಿ, ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಈ ದಿವಸ ಮಕ್ಕಳಿಂದ ನಿಮಗೆ ತುಂಬ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಸಂತೋಷದ ವಾತಾವರಣ ಇರುತ್ತೆ. ಕೆಲಸದ ನಿಮಿತ್ತವಾಗಿ ಪ್ರಯಾಣವನ್ನು ಬೆಳೆಸೋದಕ್ಕೆ, ಪ್ರಯಾಣವನ್ನು ಮುಂದುವರಿಸೋದಕ್ಕೆ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಶುಭದಾಯಕವಾದಂತಹ ದಿವಸ. ಜೊತೆಗೆ ಯಶಸ್ಸು ಕೂಡ ನಿಮಗೆ ಸಿಕ್ಕುವಂತಹ ದಿವಸವಾಗತ್ತೆ. ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ಈ ಎಲ್ಲ ಯಶಸ್ಸಿಗೆ ಕಾರಣ ಅನ್ನುವಂಥದ್ದನ್ನು ತಿಳಿಬೇಕು. ಮನೆಯವರು ನಿಮಗೆ ಸಹಕರಿಸಲಿಲ್ಲ ಅಂತಂದರೆ ಯಾವ ಕೆಲಸಗಳು ಕೂಡ ಆಗದೇ ಇರತಕ್ಕಂಥದ್ದಾಗ್ಬಿಡುತ್ತೆ. ಸಪ್ತಮಾತೃಕೆಯರನ್ನು ಪ್ರಾರ್ಥನೆ ಮಾಡಿ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡ, ಈ 7 ಜನ ದಿವ್ಯ ಶಕ್ತಿ ದೇವತೆಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಅವರ ಆಶೀರ್ವಾದ, ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಈ ದಿವಸ ತುಂಬ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ದಿವಸ. ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗತ್ತೆ. ಜವಾಬ್ದಾರಿಯುತವಾದಂತಹ ಕೆಲಸ, ಮಾತು ಎಲ್ಲವೂ ಕೂಡ ಇರಬೇಕು. ಇಲ್ಲದೇ ಇದ್ರೆ ತೊಂದರೆ ಇದೆ. ವೃತ್ತಿ ಅಥವಾ ನೌಕರಿಯಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಕ್ಕಂತಹ ಸೂಚನೆಗಳು ನಿಮಗೆ ಬರುತ್ತೆ. ಮುಂದಿನ ದಿನಮಾನದಲ್ಲಿ ಯಾವತ್ತು ಏನಾಗುತ್ತೋ ಅದರ ಸೂಚನೆಗಳು ನಿಮಗೆ ಬರ್ತಾ ಹೋಗುತ್ತೆ. ಕೆಲಸದ ಒತ್ತಡದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ, ಸಮಸ್ಯೆಗಳಾಗತ್ತೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಇರಬೇಕು. ನಿಮ್ಮ ಮೇಲಿರ್ತಕ್ಕಂತಹ ಜನರ ನಿರೀಕ್ಷೆ ಏನಿದೆ, ಈ ವ್ಯಕ್ತಿ ಹತ್ರ ನಾವು ಹೋದ್ರೆ ನಮ್ಮ ಕೆಲಸ ಆಗತ್ತಪ್ಪ ಅನ್ನುವಂತಹ ನಿರೀಕ್ಷೆ ಏನಿದೆ ಅದು ಸುಳ್ಳಾಗತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಜನ ನಿಮ್ಮ ಬಗ್ಗೆ ಇಟ್ಕೊಂಡಿರ್ತಕ್ಕಂತಹ ನಂಬಿಕೆಯನ್ನ ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನಗಳಾಗಲಿ. ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ತೊಂದರೆಯನ್ನು ಪಡ್ತೀರಿ, ಆದರೆ ಜೀವಕ್ಕೇನೂ ಹಾನಿ ಇಲ್ಲ. ಆದರೆ ತಾತ್ಸಾರವನ್ನು ಮಾತ್ರ ಯಾವ ಕಾರಣಕ್ಕೂ ಮಾಡಬಾರ್ದು. ನೀವು ಮಾಡಿರ್ತಕ್ಕಂತಹ ಕೆಲಸ, ರೀತಿ ರಿವಾಜು ಇದೆಲ್ಲವನ್ನ ನೋಡಿದರೆ ಮನೆಯವರೇ ನಿಮ್ಮನ್ನು ಹಾಸ್ಯ ಮಾಡ್ತಾರೆ, ಇನ್ನು ಹೊರಗನವರು ಬಿಡ್ತಾರ. ಅದಕ್ಕೆ ಅವಕಾಶಗಳು ಕಡಿಮೆ ಎನ್ನುವಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಪ್ರೇಮಿಗಳಿಗೆ ತುಂಬ ಶುಭ ಇರತಕ್ಕಂತಹ ದಿವಸ. ನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸ್ತೀರಿ. ಯಾವ ವ್ಯವಹಾರದಲ್ಲೂ ಕೂಡ ನಿಮಗೆ ಲಾಭ ಕಡಿಮೆ ಆಯಿತು ಅನ್ನುವಂತಹ ಪರಿಸ್ಥಿತಿ ಈ ದಿವಸದಲ್ಲಿ ಬರುವುದಿಲ್ಲ. 2ನೆಯ ಮದುವೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಅಪೇಕ್ಷೆ ಇರುವಂಥವರಿಗೆ ನಿಮ್ಮ ಪ್ರಯತ್ನಕ್ಕೆ ಸ್ವಲ್ಪ ಫಲ ಸಿಕ್ಕುವಂತಹದ್ದು, ಅನುಕೂಲವಾಗ್ತಕ್ಕಂತಹ ಸೂಚನೆ ಇದೆ.
ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಕೆಲಸ, ನಿಮ್ಮ ಹುಡುಕಾಟ ಯೋಗ್ಯವಾಗಿರಲಿ, ಶುಭವಾಗಲಿ. ಸಮಾಜದಲ್ಲಿ ಜನಪ್ರಿಯತೆಗೆ ಅವಕಾಶಗಳಾಗ್ತಕ್ಕಂಥದ್ದು, ಅರ್ಧಕ್ಕೆ ನಿಂತು ಹೋದಂತಹ ಕೆಲಸಗಳು ಪುನರಾರಂಭವಾಗ್ತಕ್ಕಂತಹ ಒಂದು ಯೋಗ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಮನೆಯಲ್ಲಿ, ವ್ಯವಹಾರದಲ್ಲಿ ಕರ್ತವ್ಯವನ್ನು ನಿಭಾಯಿಸ್ತಕ್ಕಂತಹ ಒಂದು ದಿಟ್ಟ ನಿರ್ಧಾರವನ್ನು ಮಾಡತಕ್ಕಂತಹ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ಇದು ಅತಿ ಮುಖ್ಯವಾದಂತಹ ವಿಷಯ. ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ಗಾಬರಿ ಪಡಬೇಕಾದ್ದಿಲ್ಲ, ಸರ್ವೇ ಸಾಮಾನ್ಯವಾದಂತಹ ವಿಷಯ ಇದು. ಮನೆಯ ಸದಸ್ಯರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕಹಿಯಾದಂತಹ ಮಾತುಗಳಿಂದ ಸ್ವಲ್ಪ ದೂರ ಉಳ್ಕೊಂಬಿಡಿ. ಹಣದ ವಿಚಾರದಲ್ಲಿ ಗಮನ ಹೆಚ್ಚಾಗಿರಲಿ. ದಾಯಾದಿಗಳಲ್ಲಿ ಮಾತಿಗೆ ಮಾತು ಬೆಳೆದು ವೈಮನಸ್ಸಿಗೆ ಅದು ಕಾರಣವಾಗುತ್ತೆ. ಏನೋ ಒಂದು ಕೇಳ್ತಾರೆ, ಕೆರಳಿಸೋದಕ್ಕೆ ಮಾತಾಡ್ತಾರೆ, ತಾಳ್ಮೆಯಿಂದ ಉತ್ತರ ಕೊಟ್ಟರೆ ಪರವಾಗಿಲ್ಲ. ನೀವು ಕೆರಳಿದ್ರಿ ಅಂತ ಆದರೆ ಕೆಲಸ ಕೆಟ್ಟು ಹೋಗುತ್ತೆ. ವೆಂಕಟರಮಣನನ್ನ ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.